ರೀ ಹ್ಮ್ ರೀ ಏನು ಬನ್ರಿ ಏನಾದ್ರು ಒಂದು ಆಟ ಆಡೋಣ. ಆಟನ? ಏನಾಟ? ಏನ್ ಆಟ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಏನಾದ್ರು ಆಟಣ ನೀವೇ ಹೇಳಿ. ನನಗೆ ಬೇರೆ ಯಾವ ಆಟನೂ ಬರಲ್ಲ. ನನಗೆ ಬರೋದು ಒಂದೇ ಆಟ. ಹೀಗೆ ನಿನ್ನ ಕಣ್ ತುಂಬ ನೋಡಿ ಕಳಿಸೋದು, ಅದು ಬಿಟ್ಟರೆ ನನಗೇನೋ ಬರಲ್ಲಪ್ಪ. ನೀವೇ ಹೇಳಿ. ಹಾ ಹಾಗಿದ್ರೆ ಕಣ್ಣ ಮುಚ್ಚಲೆ ಆಡೋಣವಾ? ಕಣ್ಣ ಮುಚ್ಚಾಲೆ? ಹೂ ರೀ, ನಮ್ಮ ಮನೆಯಲ್ಲಿ ಭಾನುವಾರ ಎಲ್ಲರೂ ಫ್ರೀ ಇರ್ತಿದ್ವಲ್ಲ, ಒಟ್ಟಿಗೆ ಕಣ್ಣ ಮುಚ್ಚಲೆ ಆಡ್ತಿದ್ವಿ. ಹರೀಶ್ ಅಣ್ಣಂಗೆ ಎಷ್ಟು ಕಾಡಿಸ್ತಿದ್ವಿ ಗೊತ್ತಾ, ಸಖತ್ ಮಜಾ ಇರುತ್ತೆ. ಬನ್ನಿ ಅದೇ ಆಡೋಣ. ಸರಿ, ಆದ್ರೆ ಯಾರು ಮೊದಲು ಕಣ್ಣು ಮುಚ್ಚೋದು? ನಾನೇ. ಇರಿ ಬಟ್ಟೆ ತಗೊಂಡ್ ಬರ್ತೀನಿ. ಓಕೆ. ಬನ್ನಿ ಕಟ್ಟಿ. ನೀವು ಆ ಕಡೆ ತಿರುಗಿ. ಕಾಣಿಸ್ತಾ ಇದೆಯಾ ನಿಮಗೆ? ಇದೆಷ್ಟು ಹೇಳಿ? 4. ಇದು 1. ಹಿಂದೆ ಬನ್ನಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಈಗ ಹಿಡಿದೆ ನೋಡೋಣ. ರೀ ಏನ್ ಜಾಗ್ರತೆ? ರೀ ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ಹೇಗೆ ಹುಡ್ಕೋದು? ಸುಮ್ಮನೆ ಹೀಗೆಲ್ಲ ಮಾಡದೆ ಹೋದ್ರೆ ಆಟ ಆಡೋದ್ರಲ್ಲಿ ಏನ್ ಮಜಾ ಇರುತ್ತೆ? ಓ ಹಿಡ್ಬಿಟ್ಟೆ. ಸರಿ ಇವಾಗ ನೀವು ಕುತ್ಕೊಳ್ಳಿ. ಜಾನಿಯವ್ರೆ, ನನಗೆ ಈ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು ಇಷ್ಟ ಇಲ್ಲ, ಹಾಗಾಗಿ ಬೇಡ. ಅಯ್ಯೋ ಇಷ್ಟ ಇಲ್ಲ ಅಂದ್ರೆ ಹೇಗೆ? ಈ ಆಟ ಇರೋದೇ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು, ನೀವು ಕಟ್ಕೊಳ್ಳೇಬೇಕು. ನಾನು ಹುಡುಕ್ದೆ ತಾನೆ, ಹಾಗೆ ನೀವು ಹುಡುಕ್ಬೇಕು. ಜಾನಿಯವ್ರೆ, ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರೆ ನಿಮ್ಮ ಅಂದ ನೋಡೋಕ್ಕೆ ಆಗಲ್ಲ. ಅವಾಗ ನಿಮ್ಗಿರೋ ಅಂದಕ್ಕೆ ಅವಮಾನ ಮಾಡ್ದಾಗ್ತಾನೆ. ಆ ದೇವರು ನನಗೆ ಕಣ್ಣು ಕೊಟ್ಟಿರೋದೇ ನಿಮ್ಮ ಅಂದನ ನೋಡ್ತಾ ಇರಲಿ ನಾನು ಅಂತ. ಅದಕ್ಕೆ ಈ ಆಟ ಬೇಡ. ಇದು ಮೋಸ. ನೀವೇನು ಬೇಕಾದರೂ ಹೇಳಿ, ನಾನಂತೂ ಕಣ್ಣು ಮುಚ್ಚಲ್ಲ. ಅದೇಗ್ರಿ ಆಗುತ್ತೆ? ಕಣ್ಣ ಮುಚ್ಚೋಲ್ಲ ಅಂದ್ರೇನೆ ಕಣ್ಣು ಮುಚ್ಕೊಂಡು ಆಟ ಆಡೋದು. ನೀವು ಅದೇ ಆಡಲ್ಲ ಅಂತಿದ್ದೀರಲ್ಲ, ಆಟನ ಆಟ ಥರ ಆಡಬೇಕು. ನೀವು ಕೊಡಿ. ನಾನು ಕಣ್ಣು ಮುಚ್ಕೊಂಡಿದ್ದಾಗ ಇವ್ರು ನಾನು ಬಿಟ್ಟು ಹೋಗ್ಬಿಟ್ರೆ ನೋ ಜಯಂತ್, ಅದಾಗಬಾರ್ದು. ನೋಡಿ ಜಾನ್ವಿಯವರೇ, ನನಗೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ. ಈ ಆಟ ಬೇಡ ಪ್ಲೀಸ್. ಮತ್ತಿನ್ನೇನು ಆಡೋದು? ಏನ್ರಿ ಮಾಡ್ತಿದ್ದೀರಾ? ಹೊಸ ಆಟ, ಪ್ರೇಮ ಪಾಠ. ದೇವ್ರೆ, ಯಾವತ್ತೂ ನಿನ್ನ ಹತ್ರ ಬಂದವನಲ್ಲ, ಇವತ್ತು ಬಂದಿದ್ದೀನಿ. ಇಷ್ಟು ದಿನ ಕೆಲಸ ಇಲ್ಲ, ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋನು ಅಂತ ಅನ್ನಿಸ್ಕೊಂಡು ತಲೆ ತೆಗೆಸ್ತಾ ಇದ್ದೆ. ಹೇಗೋ ಒಂದು ಬಿಸ್ನೆಸ್ ಶುರು ಮಾಡಿ ಅದರಿಂದನಾದರೂ ಎಲ್ಲರ ಮುಂದೆ ತಲೆ ಎತ್ಕೊಂಡು ಓಡಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿದ್ದೇನು ದೇವ್ರೆ? ಅವನು ನಂಬ್ಕೊಂಡು 9 ಲಕ್ಷ ಕಳ್ಕೊಂಡಿದ್ದೀನಿ. ನಂಬಿಕೆನೇ ದೇವರು ಅಂತಾರೆ, ಅಂತ ನಂಬಿಕೆಯಿಂದಾನೆ ಮೋಸ ಹೋಗಿದ್ದೀನಿ ದೇವ್ರೆ. ಸಾಲ ಮಾಡಿ ಶುರು ಮಾಡಿರೋ ಬಿಸ್ನೆಸ್ ಹೀಗಾದ್ರೆ ನಾನು ಏನು ಮಾಡಬೇಕು? ಇದೆಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಉಳಿಯತ್ತಾ? ಮತ್ತೆ ಅವ್ರ ನಂಬಿಕೆ ಗಳಿಸ್ಕೊಳಕ್ಕಾಗತ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಿಂಚನ ಪ್ರೀತಿ ಉಳಿಯತ್ತಾ? ದೇವ್ರೆ, ಅಯ್ಯೋ, ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಶುರುವಾಗ್ತಿದೆ ದೇವ್ರೆ. ಹೇಗಾದ್ರೂ ಮಾಡಿ ಹಣನ ಹೊಂದಿಸ್ಬೇಕು ಅನ್ನೋ ಆತರದಲ್ಲಿ ಅಣ್ಣನ ದುಡ್ಡನ್ನೇ ಕದ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡು ದೇವ್ರೆ. ನಾನು ಕದಿಬೇಕು ಅಂತ ಕದಿಲಿಲ್ಲ ದೇವ್ರೆ, ನನ್ನ ಪರಿಸ್ಥಿತಿ ಹಾಗಿತ್ತು. ಅವ್ರಿಗೆ ದುಡ್ಡು ಕೊಡದೆ ಹೋಗಿದ್ದಿದ್ರೆ
ಇಷ್ಟೊತ್ತಿಗೆ ನಾನು ಮೋಸ ಹೋಗಿರೋದು ಎಲ್ರಿಗೂ ಗೊತ್ತಾಗ್ಬಿಡ್ತಿತ್ತು. ನಾನು ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ ಅಂತ ಅವರೆಲ್ಲರೂ ತೀರ್ಮಾನ ಮಾಡಿರೋರು. ಅದು ಹಾಗಾಗಬಾರ್ದು ಅಂತ ಮಾಡಿದ್ದು, ಹಾಗಾಗಬಾರ್ದು ಅಂತ ಕದ್ದಿದ್ದು. ದೇವ್ರೆ, ಹೇಗಾದ್ರೂ ಮಾಡಿ ಅಣ್ಣನ ದುಡ್ಡನ್ನ ಕೊಟ್ಬಿಡ್ತೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳಪ್ಪ. ಇದಕ್ಕೆ ನೀನು ಶಿಕ್ಷೆ ಕೊಟ್ರೆ ನಾನು ಸಾವಿನ ದಾರಿನೇ ನೋಡ್ಕೋಬೇಕಾಗತ್ತೆ. ನೀನು ಕಾಪಾಡ್ತೀಯ ಅಂತ ನಂಬಿದ್ದೀನಿ ದೇವ್ರೆ. ದಯವಿಟ್ಟು ಕಾಪಾಡು, ದಯವಿಟ್ಟು ಕಾಪಾಡು. ಇವರು ವೆಂಕಿ ತಮ್ಮ ಅದ್ದಂಗವ್ರಲ್ವಾ? ನೋಡ್ತಾ ಇದ್ರೆ ಯಾಕೋ ಬೇಜಾರಾಗೋರೆ ಅನಿಸ್ತೈತೆ. ಇವ್ರು ಬಂದಿರೋದು ವೆಂಕಿಗೆ ಗೊತ್ತೋ ಇಲ್ವೋ? ಯಾವುದಕ್ಕೂ ಒಂದು ಮಾತು ಹೇಳುಮ. ವೆಂಕಿ 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 ವೆಂಕಿ, ನಿನ್ ತಮ್ಮ ಬಂದಿದ್ದಾನೆ. ನಿನ್ ತಮ್ಮ 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 ಅಲ್ಲಿ ಏನು ಅಳ್ತಾ ಇಲ್ಲ ಕಣ, ನಾನು ಅಳೋದು ಚಾನ್ಸೇ ಇಲ್ಲ. ಅದು ದೇವಸ್ಥಾನದಲ್ಲಿ ಹೋಮ ನಡೀತಾ ಇತ್ತಲ್ಲ, ಅದ್ರದ್ದು ಹೊಗೆ. ನಾನು ಅಳೋದ, ನೀನು ಒಳ್ಳೆ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದ. ಹೌದು, ನೀನೇನಿಲ್ಲಿ ಕೆಲ್ಸ ಇಲ್ಲೇನಾ? ಹೌದಾ? ನಡಿ ನಡಿ. ಓಹೋ, ಇದೇನಾ ನಿನ್ನ ಪುಟ್ಟ ಅಂಗಡಿ? ಚೆನ್ನಾಗಿದೆ ಚೆನ್ನಾಗಿದೆ, ಗುಡ್. ಇದು ದೇವಸ್ಥಾನದ ಪಕ್ಕ ಇರೋದ್ರಿಂದ ವ್ಯಾಪಾರ ಚೆನ್ನಾಗಿ ಆಗ್ತಿದ್ಯಾ? ಬಿಸ್ನೆಸ್ ವ್ಯಾಪಾರ ಬಿಸ್ನೆಸ್ ಗುಡ್ ವೆರಿ ಗುಡ್. ಓ, ಅದು ಇವ್ರ ಅಂಗಡಿನಾ? ಓ, ಪಕ್ಕ ಇದ್ದೀರಾ? ನಿಮ್ಮ ಅಂಗಡಿ ಪಕ್ಕ ಇದೆಯಾ? ಗುಡ್ ಗುಡ್. ಓ, ಅದಕ್ಕೆ ಇಬ್ರು ಫ್ರೆಂಡ್ಸ್ ಆಗಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಅಣ್ಣ, ನಿಮ್ಮನ್ನಿಲ್ಲಿ ನೋಡಿ ವೆಂಕಿ ಸಾನೆ ಖುಷಿ ಆಗವನೆ. ಅವನು ಯಾವಾಗ್ಲೂ ಹಿಂಗೆ ನಗ್ತಾನೇ ಇರ್ತಾನೆ. ಹೌದಮ್ಮ, ಇವನು ಯಾವಾಗ್ಲೂ ಹಾಗೇನೆ. ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಆ ನಗು ಮಾತ್ರ ದೂರ ಆಗಲ್ಲ. ಅದಕ್ಕೆ ಇವನಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಇಂಥ ಅಣ್ಣನ್ ಪಡೆಯಕ್ಕೆ ನೀವು ಸಾನೆ ಅದೃಷ್ಟ ಮಾಡಿದ್ದೀರಾ. ಮಗು ಅಂತ ಮನ್ಸಿ ಒಂದು. ನಾನು ಹೊರಡ್ತೀನಿ ಎಂದೆ. ಬರ್ಲಮ್ಮ? ಏನು ಇದು? ಯಾರಿಗೆ? ಬೇಬಿ ಸಿಂಚನ? ಸರಿ ಸರಿ, ಆಗ್ಬೋದು, ಹೇಳ್ತು. ಬರ್ತೀನಮ್ಮ. ಗಾಡಿ ಜೋರಾಗಿ ಓಡಿಸ್ಬಾರ್ದಾ? ನಡ್ಕೊಂಡು ಹೋಗ್ಬಿಡ್ಲಾ? ಬರ್ತೀನಮ್ಮ, ಬರ್ತೀನಿ. ಬಾಯ್, ಬರ್ತೀನಮ್ಮ. ಸರಿ, ನಾನು ವ್ಯಾಪಾರ ಮಾಡ್ಬೇಕು, ಬರ್ತೀನಿ. ಸಾಧ್ವಿ ಚೆನ್ನಾಗಿದೆಯಾ ಹೊಸ ಸೈಕಲ್ಲು?
ಹುಷಾರಾಗಿ ನೋಡ್ಕೋಬೇಕು ಹಾ ಹಾ ಹುಷಾರಾಗಿ ಚೆನ್ನಾಗಿ ಎಲ್ಲ ನೋಡ್ಕೋತಾರೆ. ಅಲ್ಲ ರೀ, ಈಗ ಈ ಸೈಕಲ್ ಅವಶ್ಯಕತೆ ಇತ್ತಾ? ನಾನು ಏನ್ ಹೇಳಿದ್ದೆ ನಿಮ್ಗೆ, ನಮ್ಮ ಮನೆಗೊಂದು ಕಾರ್ ತಗೊಳ್ಳೋಣ ಅಂತ. ಯಾವತ್ತರ ನನ್ನ ಮಾತು ಕೇಳಿದ್ದೀರಾ ನೀವು? ಅಕ್ಕಪಕ್ಕದವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಕಾರ್ ತಗೊಂಡು ಪಕ್ಕದಲ್ಲಿ ಅವ್ರ ಹೆಂಡತಿನ ಕೂರಿಸ್ಕೊಂಡು ಜಮ್ ಅಂತ ಓಡಾಡ್ಕೊಂಡಿದ್ದಾರೆ. ನೀವು ಇದ್ದೀರಾ ಎಲ್ಲ ನನ್ನ ಕರ್ಮ. ಅಲ್ಲ ರೀ, ನಾನು ಹೇಳ್ದಾಗಿ ನೀವು ಕಾರ್ ತಗೊಂಡಿದ್ರೆ ಆ ಕಾರಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಬರ್ಬೇಕಾದ್ರೆ ಒಂದಷ್ಟು ತೆಂಗಿನಕಾಯಿ, ಅಕ್ಕಿ ಮೂಟೆ, ರಾಗಿ ಮೂಟೆ ಇದನ್ನೆಲ್ಲ ಹೊತ್ಕೊಂಡು ಬರ್ಬೋದಾಗಿತ್ತಾ? ಈಗಲೂ ಇದ್ದೀನಿ. ಈಗ ಹೋದ್ರೆ ಏನ್ ತಗೋರ್ಬೇಕು ಹೇಳಿ? ಒಣಗೋಗಿರೋ ಆಲೂಗೆಡ್ಡೆ, ಬದನೆಕಾಯಿ, ಬೆಂಡೆಕಾಯಿ ಅದನ್ನ ತರ್ಬೇಕಷ್ಟೇ. ಎಷ್ಟೇ ಇದ್ರೂ ಅಜ್ಜಿ ಮನೆ ಅಂದ್ರೆ ತುಂಬಾ ಇಷ್ಟ ಅಲ್ವೇನೆ? ಹೂ ಕಣೆ, ಪಾಪ ಅಪ್ಪನ ಗತಿ ಗೋವಿಂದ ಗೋವಿಂದ. ಏನ್ರಿ ನಿಮ್ದು ಒಣ ಅಂತ ಗೊಣಗ್ತಾ ಇದ್ದೀರಾ? ನಿಮ್ಗಾದ್ರೂ ಸೈಕಲ್ ಆದ್ರೂ ಸಿಕ್ಕಿದೆ, ನನ್ಗೇನ್ ಸಿಕ್ಕಿದೆ ಹೇಳಿ? ಮಣ್ಣು. ಮಂಗಳ, ನೀನ್ ಆಗಾಗ ನಿನ್ ತವ್ರ ಮನೆಗೆ ಹೋಗ್ತಿಲ್ಲ, ಮೊದ್ಲದನ್ ಬಿಡು. ಅಷ್ಟೇ ಅಲ್ಲ, ತವ್ರ ಮನೆಗೆ ಹೋದಾಗ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡ್ ಬರ್ತೀಯಲ್ಲ, ಅದನ್ನು ಬಿಡು. ಏ ಮಂಗಳ, ನಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು, ಅದೇ ಜೀವನ. ಹೊಸ ಸೈಕಲ್ ಬೇರೆ ಕೊಡ್ಸಿದ್ದಾರೆ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ನನ್ನ ಹತ್ರ ಹೊಡ್ಕೊಂಡಿರೋದೇ ಆಗಿರ್ಬೋದಾ? ಏನ್ರಿ ತೃಪ್ತಿ? ಏ ಸಂತ ಮಾಮ, ಏನೋ ನಮ್ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಇಲ್ಲೇ ಕೆಲಸ ಇತ್ತು, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಳ್ಳೋಣ ಅಂತ ಬಂದೆ. ಏ ಮಗಳ, ತೊಳಿ ನಿಮ್ಗೋಸ್ಕರ ಏನ್ ತಂದಿದ್ದೀನಿ ನೋಡಿ, ಚಾಕ್ಲೇಟ್. ಜಾಸ್ತಿ ಚಾಕ್ಲೇಟ್ ತಿನ್ಬಾರ್ದು, ಅಲ್ಲಿ ಉಳ್ಕಾಗ್ಬಿಡುತ್ತೆ. ಸಂತೋರ್, ಕೂತ್ಕೋ ಬಾ. ಹಾ ಸಾನ್ವಿ ಹೋಗಿ ಹೊರಗಡೆ ಆಟ ಆಡ್ಕೊಳ್ಳಿ. ಕಣ್ರೆ, ನಾನು ಸೈಕಲ್ ತಗೊಡ್ತೀನಿ ಬನ್ನಿ. ಮಂಗಳ, ಏಯ್ ಕುಡಿಯಕ್ಕೆ ಏನಾದ್ರು ತಗೊಂಬರೆ? ತಂದ್ಕೊಡ್ತೀನಿ. ಕುಂದ್ಬಿಡ್ತಾರೆ. ಬಾವ, ಅದೇನೋ ತವರು ಮನೆಯಿಂದ ಹೊತ್ಕೊಂಡು ಬಂದಿರೋದು ಅಂತೇನೋ ಹೇಳ್ತಾ ಇದ್ರಿ. ಸಂತೋ, ನಿನ್ ತಂಗಿ ವಿಷಯ ನಿನಗೆ ಗೊತ್ತಿಲ್ವಾ? ನಾಯಿ ಬಲ ಯಾವತ್ತಿದ್ರು ಡೊಂಕೆ. ಹೊಸ ಸೈಕಲ್ ಕೊಡಿಸ್ಬಿಟ್ಟಿದ್ದೀರಾ? ಹೋದ್ ತಿಂಗಳೇ ಬೋನಸ್ ಬರಬೇಕಾಗಿತ್ತು, ಬರಲಿಲ್ಲ. ಈ ತಿಂಗಳು ಬೋನಸ್ ಬಂತು, ಮಕ್ಕಳು ಖುಷಿಯಾಗಿರ್ಲಿ ಅಂತ ಸೈಕಲ್ ಕೊಡಿಸ್ದೆ. ಹಾಂ ಒಳ್ಳೇದು. ಮಕ್ಕಳು ಆಡ್ಲಿ ಬಿಡಿ. ಕಾಫಿ ತಗೋ. ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ ನಿನಗೆ ಅಂತಾನೆ. ಹಾಂ ಸಂತೋ, ಕಾಫಿ ಕುಡಿ. ಹಾಂ ನಾನು ದುಡ್ಡು ಎಲ್ಲಿಟ್ಟಿರ್ಬೋದು? ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಇವತ್ತು. ಮತ್ತೇನು ಸಮಾಚಾರ? ಏನಿಲ್ಲ ಬಾವ, ಅದೇ ಕೆಲಸ ಇತ್ತಲ್ಲ, ಎಲ್ಲ ಕೆಲಸ ಮುಗೀತು. ಅದಕ್ಕೆ ಸಂಜೆವರೆಗೂ ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿರೋ. ಮಂಗಳ ಮಧ್ಯಾಹ್ನ ಫಸ್ಟ್ ಕ್ಲಾಸಾಗಿ ಅಡುಗೆ ಮಾಡ್ತಾಳೆ, ಆರಾಮಾಗಿ ಊಟ ಮಾಡಿಕೊಂಡು ರೆಸ್ಟ್ ತೊಗೊಂಡು ಸಂಜೆ ಇನ್ನೊಂದು ರೌಂಡ್ ಕಾಫಿ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗು. ಹಾಂ ಆರಾಮಾಗಿರೋಕ್ಕೆ ಬಂದಿಲ್ಲ ನಾನು. ನನ್ನ ದುಡ್ಡನ್ನು ಹುಡ್ಕೊಂಡು ನಿರಾಳವಾಗಿರೋದಕ್ಕೆ ಬಂದಿದ್ದೀನಿ. ಬಡ್ಡಿ ಮಗ ನನ್ನೇ ಬಾ ಅಂತ ಕರಿತಾನೆ, ಮಾಡ್ತೀನಿ ಇವನಿಗೆ. ಓ
ಏನು ಅವಳು ಎಲ್ಲಾದ್ರೂ ಹೋಗ್ತಾಳೆ ನಿನ್ಗೇನಕ್ಕೆ ನಿನ್ ಕೆಲಸ ನೋಡ್ಕೋ ಅವಳು ಬರ್ಲಿಲ್ಲ ಅಂದ್ರೆ ನಿನಗೇನ್ ಪ್ರಾಬ್ಲಮ್ಮು ಯಾಕೋ ಅತಿ ಆಗ್ತದೆ ಇದೆಲ್ಲ ಸರಿಗಿರಲ್ಲ ಮರ್ಯಾದೆಯಿಂದ ಇರೋದನ್ನ ಕಲ್ತ್ಕೋ ಲೈನ್ ಕ್ರಾಸ್ ಮಾಡಿದ್ರೆ ನಾನು ಯಾರು ಅಂತ ತೋರಿಸ್ಬೇಕಾಯ್ತದೆ ಅಲ್ಲ ನನ್ನ ಮಗನೇ ನನ್ನೂ ಹೋಗಂತೀಯಾ ನಾನು ಐಟ್ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅನ್ಕೋಬೇಡ ನಾ ರೊಚ್ಚಿಗೆದ್ರೆ ಬಾಹುಬಲಿ ಆಮೇಲೆ ನಿನ್ನ ಬಲಿ ಇವ್ ನನ್ನ ನೈಟ್ಗೆ ಮರ್ಯಾದೆನೇ ಕೊಡಲ್ಲ ಅಂತಾನೆ ಇನ್ನೊಂದೆರಡು ಅಡಿ ಊಟ ಇದ್ದಿದ್ರೆ ಇವನ್ನ ಸಖತ್ತಾಗಿ ಆಟಾಡಿಸ್ತಿದ್ದೆ ಅದ್ಯಾಕ್ಲಾ ಮೂತಿ ಗಡ್ಗೆ ಹತ್ರ ಇಟ್ಕೊಂಡ್ ಕೂತಿದ್ಯಾ ವ್ಯಾಪಾರ ಆಗಿಲ್ವಾ ಯಾ ನಂದೇನ್ ಕೇಳ್ತೀಯ ಬಿಡು ಮತ್ತೆ ನನ್ನ ನೋಡಕ್ಕೆ ಹುಡ್ಗನ್ ಕಡೆಯವ್ರು ಬಂದಿದ್ರು ಮದ್ವೆಗೆ ಹುಡ್ಗ ಅವ್ರು ಬಂದಿದ್ರು ಹುಡ್ಗ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಸಿಟಿಲಿದಾನಂತೆ ಮದ್ವೆ ಆದ್ಮೇಲೆ ನಾನು ಸಿಟಿ ಕರ್ಕೊಂಡು ಹೋಗ್ತಾನಂತೆ ಅದ್ ಹೆಂಗಾಯ್ತದೆ ಮದ್ವೆ ಆದ್ಮೇಲೆ ಅವ್ನ್ ಸಿಟಿ ಕರ್ಕೊಂಡು ಹೋದ್ರೆ ನಮ್ಮ ಅವ್ವ ನೋಡ್ಕೊಳ್ಳೋರು ಯಾರು ಈಗಿನ ಕಾಲದಲ್ಲಿ ಕಣ್ಣಿರೋರ್ ಜೀವನ ಮಾಡೋದೇ ಕಷ್ಟ ಅಂತದ್ರಾಗೆ ಕಣ್ಣಿಲ್ದಿರೋ ನಮ್ಮವ್ವ ನಾನು ಹೆಂಗ್ ಬಿಟ್ಟು ಹೋಗಕ್ಕಾಯ್ತದೆ ಅದಕ್ಕೆ ನೀನು ಬೇಡ ನೀನ್ ಸಿಟಿನೂ ಬೇಡ ಹೋಗು ಅಂತ ಕಳಿಸ್ದೆ ಹಾ ಅದೆಲ್ಲ ಆಗಕ್ಕಿಲ್ಲ ಮದ್ವೆ ಆದ್ಮೇಲೆ ನಾನು ಹೂವಿನ ವ್ಯಾಪಾರ ಮಾಡ್ಬಾರ್ದಂತೆ ನನಗ್ ಜೀವನ ಕೊಟ್ಟಿರೋದೇ ಈ ವ್ಯಾಪಾರ ನಾನು ಅದನ್ನ ಹೆಂಗ್ ಬಿಟ್ಟಿರಕ್ಕಾಯ್ತದೆ ಅದಕ್ಕೆ ಬೇಡ ಅಂತ ಹೇಳ್ದೆ ನೋಡು ಮದ್ವೆ ಆದ್ಮೇಲೆ ನನ್ ಗಂಡ ನಂಗೆಷ್ಟು ಮರ್ಯಾದೆ ಕೊಡ್ತಾನೋ ನಾನು ಮಾಡೋ ಹೂವಿನ ವ್ಯಾಪಾರಕ್ಕೂ ಅಷ್ಟೇ ಮರ್ಯಾದೆ ಕೊಡ್ಬೇಕು ಅಂತ ಹುಡುಗನೇ ಮದ್ವೆ ಆಗೋದು ಇಲ್ಲಾಂದ್ರೆ ಬೇಕಾಗಿಲ್ಲ ನಿನ್ನ ಸಿದ್ದು ಅನ್ಬೇಕಾ ಸಿದ್ದೇಗೌಡ್ರು ಅನ್ಬೇಕಾ ನೀವು ನನ್ನ ದೋಸ್ತ್ ಅಲ್ವಾ ಸಿದ್ದು ಅನ್ರಿ ಸಾಕು. ಓಹೋ ಮಿಸ್ಟರ್ ಸಿದ್ದು. ನಮ್ಮ ಪಕ್ಷದಿಂದ ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದೆ ಅಂತಾನೆ ಮಾಡಿಸ್ತೀನಿ, ನನ್ನ ಮಾತು ಕೇಳು. ಸರಿ ಇಡ್ಲಾ? ರೀ, ನಮ್ಮ ಪೂರ್ವಿ ಅಳಿಯಂದ್ರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳೆ. ಸಿದ್ದು ಸಿದ್ದು ಅಂತಿದ್ದಾಳೆ. ಸಿದ್ದು ಜೊತೆ ಮಾತಾಡ್ತಾ ಇದ್ದಾಳ? ಬಾರಿ ಹೋಗಿ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ. ಅಯ್ಯೋ, ನಿಮ್ಮ ಮಕ್ಕಳು ಮಾತಾಡೋದನ್ನೆಲ್ಲ ನಾವು ಕೇಳಿಸ್ಕೋಬೇಕಾ? ಸುಮ್ಮನೆ ಇರಿ ನೀವು. ಮಕ್ಕಳು ಅಂತಾನೆ ಕೇಳಿಸ್ಕೊಬೇಕು ಕಣೆ, ಅವ್ರಿಗಿನ್ನೂ ಮದುವೆ ಆಗಿಲ್ವಲ್ಲ. ಮದುವೆ ಆದ್ಮೇಲೆ ಕೇಳಿಸ್ಕೊಳಕ್ಕಾಗತ್ತಾ? ಅವ್ರು ಏನು ಮಾತಾಡ್ತಿದ್ದಾರೆ ಕೇಳಿ ಖುಷಿ ಪಡೋಣ. ನಡಿಯೇ. ಅಲ್ಲ ರೀ, ಎಲ್ಲ ನನ್ನ ಟವಲು ಬಾ.
ನೀವು ಸಿದ್ದು ಅಲ್ಲ ಬುದ್ದು ಕಣ್ರಿ. ಇದ್ಯಾಕೆ ಮೇಡಮ್ ಅವ್ರೆ ಹಿಂಗಂದ್ಬಿಟ್ರಿ? ಮತ್ತಿನ್ನೇನು, ನಿಮ್ಗೆ ಗೊತ್ತಿಲ್ದ ಹಾಗೆ ನಿಮ್ಮ ಎಂಗೇಜ್ಮೆಂಟೇ ಮುಗ್ದೋಯ್ತಲ್ಲ. ಮೇಡಮ್ ಅವರೇ. ಸರಿ ಸರಿ, ನಿಮ್ಮ ಊಟ ಆಯ್ತಾ? ನಂದಾಯ್ತು, ನಿಮ್ಮದು? ಹೊಟ್ಟೆ ತುಂಬ ತಿಂದೆ, ಫುಲ್ ಲೋಡೆಡ್. ಓಹೋ, ಅಲ್ಲ ಬರೀ ತಿನ್ನೋದೆಯೋ ಅಥವಾ ಅಡುಗೆ ಗಿಡ್ಗೆ ಮಾಡಕ್ಕೆ ಬಂದದೋ? ಅಡುಗೆನಾ? ನಾನು ಲೈಫಲ್ಲಿ ಅಡುಗೆ ಮಾಡಿಲ್ಲ. ಓ ಸರೋಯ್ತು. ಇನ್ನು ನಿಮ್ಗೆ ಮದುವೆ ಆದರೆ ಏನು ಮಾಡಿರಿ ಮೇಡಮ್ ಅವರೇ? ಅದಕ್ಕೇನಂತೆ, ಏನು ಅಡುಗೆ ಮಾಡೋದು ತುಂಬ ದೊಡ್ಡ ವಿಷಯನಾ? ಕಲ್ತ್ರಾಯ್ತು.